ನಮ್ಮಮ್ಮ ಮಲಗಿರ್ತಾರಲ್ವ ಇಷ್ಟೊತ್ತಿಗೆ ಮಲಗಿರ್ತಾರೆ. ರಾತ್ರಿ 8-9 ಗಂಟೆ ಆದ್ರೂ ಎದ್ಬಿಟ್ಟು ಏನು ಮಾಡ್ತಾ ಇರ್ತಾರೆ. ಹ್ಞೂ ಈಗ ರಾಹುಲ್ಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿರ್ತದೆ. ನನಗೆಲ್ಲ ವಿಷಯ ಗೊತ್ತಾಗೈತೆ ಅಂತ. ಈಗ ರಾಹುಲು ಗೊತ್ತಲ್ಲ, ಮಾಮೂಲಿ ಈ ಜಾಗದಾಗ ಕುಂತ್ಕೊಂಡು ಗೊಳೋ ಅಂತ ಅಳ್ತಿರ್ತಾನೆ. ಹ್ಞೂ ನನಗೆ ರಾಹುಲ್ ವಿಷಯ ಮೊದಲೇ ಗೊತ್ತಿತ್ತು. ಹ್ಞೂ ಈಗ ರಾಹುಲ್ಗೆ ಹೋಗ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬೇಕು. ಇಲ್ಲಾಂದರೆ ರಾಹುಲು ರಾತ್ರೆಲ್ಲ ನಿದ್ದೆ ಮಾಡೋಕ್ಕಿಲ್ಲ. ಗೊಳೋ ಗೊಳೋ ಅಂತ ಹೇಳ್ಬಿಟ್ಟು ಸುಮ್ಕೆ ಅಳ್ತಾನೆ ಇರ್ತಾನೆ. ನಮ್ಮ ಅಮ್ಮನಿಗೆ ಇಷ್ಟ ಇಲ್ದಿರೋ ಕೆಲಸನೂ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಂತ ರಾಹುಲ್ನ ಬಿಟ್ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಈಗ ನಮ್ಮ ಅಮ್ಮಂಗೆ ಕಾಣ್ತಿದ್ದಂಗೆ ನಾನೇನೇ ರಾಹುಲ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಇಷ್ಟೊತ್ತಾಗಿ ಎಲ್ಲಿರ್ತಾನೆ ಅಂತ ಸಂದಾಗ ಗೊತ್ತಲ್ವಾ. ಅದೇ ಜಾಗಕ್ಕೆ ಏನಿಯ ಹೋದರೆ ಸಿಕ್ಕೇ ಸಿಗ್ತಾನೆ ಅಂತ ಅನ್ನಿಸ್ತದೆ. ಅಲ್ಲಿಲ್ಲ ಅಂದರೆ ಮನೆ ಹತ್ರ ಹೋಗೋದು. ಮನೆ ಹತ್ರ ಹೋಗ್ಬಿಟ್ಟಾದ್ರೂ ಮಾತಾಡಿಸ್ಕೊಂಬಿಟ್ಟು ಬರ್ತೀನಿ. ಈಗೆಲ್ಲ ಮಲಗವ್ರ ಇಲ್ವಾ? ಎಲ್ಲ ಮಲಗ್ಬಿಟ್ಟವ್ರೆ. ರಾಹುಲ್ ನೀನು ನಾನು ನೋಡ್ಬಿಟ್ಟು ಖುಷಿಯಾಗೋಗ್ಬಿಡ್ತೀಯ ಅಂತ ನನಗೆ ಗೊತ್ತು. ಫುಲ್ಲು ಸರ್ಪ್ರೈಸ್ ಆಯ್ತೀಯ. ನನಗೆ ಗೊತ್ತು ನೀನು ಎಷ್ಟು ಬೇಜಾರು ಮಾಡ್ಕೊಂಡಿರ್ತೀಯ ಏನು ಎತ್ತ ಅಂತ ಹೇಳ್ಬಿಟ್ಟು ಸಂದಾಗ ಗೊತ್ತು ನನಗೆ. ನೀನು ಬೇಜಾರಾಗೋಕ್ಕೆ ನಾನು ಬಿಡೋದೇನೇ ಇಲ್ಲ. ನಿಂಗೆ ಯಾವುದೇ ಕಾರಣಕ್ಕೂ ನಿಂಗೆ ಬೇಜಾರಾಗಬಾರ್ದು. ಆ ಥರ ಮಾಡ್ತೀನಿ. ಇರು ಬಂದೆ. ನಮ್ಮ ಅಮ್ಮಂಗೆ ಕಾಣಿಸ್ತಿದ್ದಂಗಾದರೂ ಬರ್ತೀನಿ. ನನ್ನ ಜೀವನಕ್ಕೆ ಇಷ್ಟು ಏನೋ ಸರೋಗೋಣ ಸರ್ ಮಾಡ್ಕೊಳ್ಳೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದಾಗೆಲ್ಲನೂ ನನ್ನ ಜೀವನ ಹಾಳಾಗೇನೇ ಹೋಯ್ತಾ ಇತ್ತಲ್ಲ. ನಾನು ಅಂದ್ಕೊಂಡಂಗೆ ದೇವ್ರೆ, ನಾನು ಅಂದ್ಕೊಂಡಂಗೆ ಒಂದೇನಾದರೂ ಮಾಡ್ಬಿಟ್ಟ ನೀನು. ಒಂದು ಏನೋ ಬಿಡು, ನಾನೆಲ್ಲ ಸರಿ ಹೋಯ್ತಾ ಇದ್ದೀನಿ, ಸರಿ ಹೋಗೋಣ ಅನ್ನೋ ಟೈಮ್ಗಾಗ್ಲೇನೆಯ ಇಷ್ಟೊಂದೆಲ್ಲ ತಲೆನೋವು. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ದೇವ್ರೆ. ಇನ್ನೂ ನನ್ನ ಕೈಲಾಗಕ್ಕಿಲ್ಲ. ಇನ್ನು ಇದ್ದುಬಿಟ್ಟು ಇನ್ನೇನು ಮಾಡಲಿ. ಒಂದು ಕಡೆ ನಮ್ಮ ಅಮ್ಮ ಸರಿ ಇಲ್ಲ, ಒಂದು ಕಡೆ ನಮ್ಮ ಅಪ್ಪಂಗೆ ನಾನು ಬೇಕಾಗೇ ಇಲ್ಲ, ನನ್ನ ಬೀದಿಗೆ ಬಿಟ್ಬಿಟ್ಟವನೆ. ಇನ್ನೊಂದು ಕಡೆ ಅಣ್ಣ ಅಕ್ಕ ತಂಗಿ ತಮ್ಮ ಯಾರೂ ಇಲ್ಲ. ಹಿಂಗೆ ಬೆಳೆಸ್ಬಿಟ್ಟೆ ನನ್ನ. ಹೀಗೆ ಮತ್ತೆ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಜೊತೆನೇ ಹೋಗಕ್ಕೆ ಹೋದರೆ ಅದು ಸಮೇತ ನನಗೆ ಸಿಗದಿದ್ದಂಗೆ ಮಾಡ್ಬಿಟ್ಟೆ. ಇನ್ನು ಬದುಕಿದ್ದು ನಾನು ಇನ್ನು ಯಾವ ಪ್ರಯೋಜನವೂ ಇಲ್ಲ. ಯಾವುದನ್ನ ಕೆರೆ ಬಾವಿಗೆ ಬಿದ್ದುಬಿಡ್ಬೇಕು. ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಈ ಅಣ್ಣ ನೋಡಿ ಏನೋ ಬಿಡು ಏನಾರ ಮಾಡ್ಕೊಳ್ಳಿ. ನಮ್ಮ ಅಮ್ಮಂಗಂತೂ ಹೆಂಗೋ ಅಂಗಡಿ ಐತೆ, ಅಂಗಡಿನಾಗ ಜೀವನ ನಡೀತದೆ. ಇನ್ನು ಆಶಂಗಂತೂ ನಾನು ಬೇಕಾಗೇ ಇಲ್ಲ. ಆಶಂಗೆ ನಾನು ಬೇಕಿಲ್ಲ ಅಂತಂದಮೇಲೆ ಇನ್ನೇನು ಮಾಡಲಿ. ಅವಳಿನ್ನೊಬ್ಬನು ಯಾರನ್ನೋ ಮದುವೆ ಮಾಡ್ಕೊಂಡು ಅವಳು ಚೆನ್ನಾಗಿರ್ತಾಳೆ, ನಮ್ಮಮ್ಮನೂ ಚೆನ್ನಾಗಿರ್ತದೆ. ಇನ್ನು ನಾನು ಈ ಥರ ಇದ್ದು ಏನು ಜೀವನ ಮಾಡಲಿ? ಇನ್ನು ಬೇಡ, ನಾನು ಸಾಯೋದೇನೆಯೇ ಎಷ್ಟೋ ಉತ್ತಮ. ರಾಹುಲ್, ನಿನ್ನಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ರಾಹುಲ್, ಸತ್ತೋಗ್ಬಿಡು. ಪಕ್ಕದಾಗೆ ಏನಿಯ ಬಾವಿ ಐತಲ್ಲ, ಬಾವಿಗೆ ಹಾರೋಗ್ಬಿಡೋಣ. ಹಾರ್ಬಿಟ್ಟು ಪ್ರಾಣ ಬಿಟ್ಬಿಡೋಣ. ನಂಗೆ ಇದಕ್ಕಿನ್ನೂ ಒಳ್ಳೇದೇನೋ ಐತಿ ಅಂತ ನಂಗೆ ಅನ್ನಿಸ್ತಾನೇನೆಯೇ ಇಲ್ಲ. ಫಸ್ಟ್ ಇಲ್ಲಿಂದ ಬಾವಿಗೆ ಹಾರ್ಬಿಡ್ಬೇಕು ಅಷ್ಟೇನೆಯ. ಅದೇನೋ ಅಂತಾರಲ್ಲ, ಅದೇ ನನ್ನ ಕೊನೆ ಆಸೆನೋ. ಎಲ್ಲ ಮುಗಿದೋಯ್ತು. ಎಲ್ಲಿದ್ದರೂ ಚೆನ್ನಾಗಿರಲಿ. ನಮ್ಮಮ್ಮನೂ ಚೆನ್ನಾಗಿರಲಿ, ಹಾಗೆ ನಮ್ಮ ಅತ್ತೆ ಆಶಾ ಎಲ್ಲರೂ ಸಂದಕ್ಕಿರಲಿ. ನಾನೇ ಸತ್ತೋಗ್ಬಿಡ್ತೀನಿ. ಯಾರಿಗೂ ಬೇಡವಾಗಿದ್ದೀನಿ ನಾನು. ನಾನು ಮಾಡಿರೋ ತಪ್ಪಿಗೆ ಒಳ್ಳೆ ಶಿಕ್ಷೆನೇ ಆಯಿತು, ನನಗೆ ಅನುಭವಿಸ್ತೀನಿ. ಇಲ್ಲಿ ಕೂತ್ಕೊಂಡು ಇವನೇನು ಮಾಡ್ತಾವನೆ? ಸಖತ್ ಬೇಜಾರು ಮಾಡ್ಕೊಂಡವನೆ. ರಾಹುಲ್, ಆಶಾ ನೀನು ಬಂದ ಒಳ್ಳೆ ಟೈಮಾಗೆ ಏನಿಯೋ ಬಂದಿದ್ಯಾ. ಬೈದ್ಬಿಡು ಆಶಾ. ನಿಮ್ಮಮ್ಮ ಬೆಳಿಗ್ಗೆ ಕೆಟ್ಟದಾಗ ಏನಿಯೋ ಬೈದೋಯ್ತು. ನೀನು ಬೈದ್ಬಿಡು. ಹೌದು, ನಾನು ರಾಹುಲು. ನಾನು ರಾಹುಲೇ. ನನ್ನ ಹೆಸರು ರೋಹಿತ್ ಅಲ್ಲ, ನಾನು ರಾಹುಲೇ. ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಪೂರಾ ಡ್ರಾಮಾ ಮಾಡಿ ಗೆಟಪ್ ಚೇಂಜ್ ಮಾಡ್ಕೊಂಡು ಬಂದಿರೋ ರಾಹುಲೇ ನಾನೇ ರಾಹುಲ್. ನೀನು ಮದುವೆ ಮಾಡ್ಕೋಬೇಕು ಅಂತಲೇ ಬಂದೆ ನಾನು. ನೀನು ನಾನು ಮೋಸ ಮಾಡಿಬಿಟ್ಟಿದ್ನಲ್ವ, ಮತ್ತೆ ಅದನ್ನು ಸರ್ ಮಾಡೋಕ್ಕೆ ಅಂತಲೇ ಬಂದೆ ನಾನು. ನಂದಿದ್ರಾಗೆ ಹೌದು, ನೀನು ಏನಾರು ಅನ್ಕೋಬೋದು, ನನ್ನ ಸ್ವಾರ್ಥ, ನಂದು ಅದು ಇದು, ನೀನು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ಆದರೆ ನಾನಂತೂ ತಪ್ಪಂತೂ ಮಾಡಿವ್ನಿ. ಹೌದು, ನಾನು ತಪ್ಪು ಮಾಡಿವ್ನಿ. ನಾನೇ ರಾಹುಲ್. ಹೊಡಿಬೇಕಾ? ಚಪ್ಪಲಿ ತಗೊಂಡು ಹೊಡಿ. ನೀನು ಏನಾದರೂ ತಗೊಂಡು ಹೊಡಿ. ನೀನು ಏನು ತಗೊಂಡು ಹೊಡೆದ್ರು ನನಗೆ ಏನೂ ಬೇಜಾರಿಲ್ಲ. ಚೆನ್ನಾಗಿ ಇಟ್ಕೊಂಡು ಹೊಡೆದ್ಬಿಡು ಅಷ್ಟೇ ನೀನಿಯ. ಹೌದಾ ರೀ ಯಜಮಾನ್ರೆ, ಐ ಲವ್ ಯು ಸೋ ಮಚ್. ಇದೇನು ಆಶಾ? ನಾನು ರಾಹುಲ್ಲು. ಹೌದು, ನೀವು ರಾಹುಲ್ಲೇ. ನಿಂಗೆ ಅರ್ಥ ಆಯ್ತಾಯ್ತಾ? ನಾನು ರೋಹಿತ್ ಅಲ್ಲ, ನಿನ್ನ ಗಂಡ, ನಿನ್ನ ಮಾಜಿ ಗಂಡ, ನಿಂಗೆ ಡೈವರ್ಸ್ ಕೊಟ್ನಲ್ಲ ಗಂಡ. ನಾನು ರಾಹುಲು. ನಿನಗೆ ಮೋಸ ಮಾಡಿದ್ನಲ್ಲ, ನಿನಗೆ ನಿಮ್ಮ ಅಮ್ಮಂಗೆ ಎಲ್ಲರಿಗೂ ತುಂಬ ಟಾರ್ಚರ್ ಕೊಟ್ನಲ್ಲ, ಅದೇ ರಾಹುಲ್. ನಾನೇ ರಾಹುಲ್ಲು. ನಿನಗೆ ನೆನಪಾಗ್ತೈತೆ ಅಲ್ವಾ? ಹೌದು, ನನಗೆ ನೆನಪಾಗ್ತೈತೆ. ನೀನೇ ರಾಹುಲ್ ಅಂತ ನನಗೆ ನೆನಪಾಗ್ತೈತೆ. ಯಾಕೆ ಹೇಳು? ಇವತ್ತಲ್ಲ ರಾಹುಲ್, ನೀನು ಯಾವತ್ತು ನಾ ಮನೆಗೆ ಬಂದೆ ನನ್ನ ತಾಗ ಸಪ್ರೇಟ್ ಮಾತಾಡಬೇಕು ಅಂತ ಹೇಳ್ದಲ್ಲ, ಅಂದರೆ ನಾನು ನಿನ್ನ ಜೊತೆ ಹೊರಗಡೆ ಬಂದಲ್ಲ, ನೀನು ನನ್ನ ಕೈ ಹಿಡ್ಕೊಂಡಲ್ಲ, ಆವಾಗಲೇ ಏನೇ ಅರ್ಥ ಆಯಿತು. ನೀನೇನೇ ರಾಹುಲ್ ಏನಿಯ ನೀನು ಅಂತ ಹೇಳ್ಬಿಟ್ಟು. ಏನು ಆವಾಗಲೇ ಅರ್ಥ ಆಯ್ತಾ? ಹೌದು ರಾಹುಲ್, ನೀನೇ ನನ್ನ ಗಂಡನೇ ಅಂತ ಹೇಳ್ಬಿಟ್ಟು ನನಗೆ ಫಸ್ಟ್ನೇ ದಿನ ನೀನು ಕಾಫಿ ಕೊಡ್ಬೇಕಾದ್ರೆ ನನಗೆ ಅರ್ಥ ಆಗಲಿಲ್ಲ ನೀನೇ ಅಂತ ಹೇಳ್ಬಿಟ್ಟು. ಆದರೆ ನಿನ್ನ ಜೊತೆ ಸಪ್ರೇಟಾಗಿ ಮಾತಾಡ್ಬೇಕಾರೆ ನೀನು ಕೈ ಹಿಡ್ಕೊಂಡಲ್ಲ, ನೀನು ಸ್ಪರ್ಶ ಏನು ಅಂತ ಹೇಳ್ಬಿಟ್ಟು ನಂಗೆ ಭಾಳ ಚೆನ್ನಾಗಿ ಗೊತ್ತು. ನೀನೇನು ಅಂತ ಹೇಳ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ. ನಾನೇನೇನು ಹೊಸ್ದಾಗಿ ನೋಡ್ತಾ ಇಲ್ಲ, ನೀನು ನನ್ನ ಎಷ್ಟು ವರ್ಷದಿಂದ ನೋಡ್ತಾ ಇಲ್ಲ ಹೇಳು. ನಾನು ನಿನ್ನ ಹೆಂಡತಿ ಅಲ್ವಾ ರಾಹುಲ್. ನಿನಗೆ ನಾನು ರಾಹುಲ್ ಅಂತ ಗೊತ್ತಿದ್ರು? ಹೌದು, ನನಗೆ ರಾಹುಲ್ ಅಂತ ಗೊತ್ತಿದ್ರು
ನಾನು ನಿನ್ನ ಜೊತೆ ಏನಿಯ ಇದ್ದೆ, ಬೇಕು ಅಂತ ನೆನೆಯ ನಿನ್ನ ಮುಂದೆ ನೆನೆಯ ನಿನ್ನೆ ಏನಿಯ ಬೈಕತ್ತಾ ಇದ್ದೆ. ನೀನು ಯಾವ ಥರ ರಿಯಾಕ್ಟ್ ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ನಿನಗೊಂದು ವಿಷಯ ಗೊತ್ತಾ, ಮೊದಲನೇ ದಿನ ನಾನು ಇರಿಟೇಷನ್ ಆಯಿತು ನನಗೆ, ಥೂಯ್ ನನ್ನ ಮಗ ಮತ್ತೆ ಬಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೀನು ನನಗೋಸ್ಕರ ವೇಷ ಎಲ್ಲ ಬದಲಾಯಿಸ್ಕೊಂಬಿಟ್ಟು ಬಂದೆ. ಆಮೇಲೆ ನಿನ್ನ ಬಗ್ಗೆ ಪೈಲ್ವನ್ ಪಾಪಣ್ಣ ಅವರೆಲ್ಲ ನಿನ್ನ ಹೊಗಳೋದನ್ನ ನಾನು ನೋಡಿದೆ. ಆಮೇಲೆ ಪೈಲ್ವನ್ ಪಾಪಣ್ಣನ ಹೆಂಡ್ತಿ ಅವರಲ್ಲ, ಅವ್ರೂ ನಿನ್ನ ಬಗ್ಗೆ ಹೊಗಳೋದನ್ನ ನಾನು ಕೇಳಿಸ್ಕೊಂಡೆ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬಿಟ್ಟು ಬಂದೆ ಒಂದು ಕಿತ ನಾನು. ಅವರೆಲ್ಲ ಹೇಳಿದ್ರು ನಿನ್ನ ಬಗ್ಗೆ ಎಲ್ಲನೂ ನೀನು ತುಂಬ ಒಳ್ಳೆಯವನಾಗಿದೆಯಾ ಅಂತೇಳ್ಬಿಟ್ಟು ಗೊತ್ತಾಯಿತು. ಮೊದಲಿಗೇನಿಯ ಒಂದೆರಡು ದಿನ ನೋಡ್ಬಿಟ್ಟು ಇವು ನಾಟಕನ ಬಯಲು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು ನನಗೆ. ಆಮೇಲೆ ಹೋಗ್ತಾ 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 ಇಲ್ಲ, ಈ ರಾಹುಲ್ ಜೊತೆನೇನಿಯ ನಾನು ಇದ್ರೆ ಸಂದಕ್ಕೆ ಇರ್ತೀನಿ, ಇವ್ನು ಬದಲಾಗೋಗ್ಬಿಟ್ಟವನೆ, ಪೂರ್ತಿ ಬದಲಾಗೋಗ್ಬಿಟ್ಟವನೆ, ನನಗೋಸ್ಕರ ಅಂತನೇನಿಯ ಇಷ್ಟೆಲ್ಲ ಬದಲಾಗೋಗ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ನನಗೆ ಒಳೊಳಗೇನೇನಿಯ ಅನ್ಸಕ್ಕೆ ಶುರುವಾಯಿತು. ಅದಕ್ಕೇನೇನಿಯ ನೀನು ರಾಹುಲ್ ಅಂತ ಗೊತ್ತಿದ್ರು ಬೇಕಂತ ನಿನ್ನೆ ಬೈಕೊಂಡು ನಿನ್ನ ಜೊತೆನೇನಿಯ ಇದ್ದೆ. ಅಂದರೆ ಆಶಾ, ನೀನು ನನ್ನ ರಾಹುಲ್ ಅಂತಲೇ ನೀ ಒಪ್ಕೊಂಡ? ನಿಜವಾಗೂ ನಾನು ರಾಹುಲ್ ಅಂತ ಗೊತ್ತಿದ್ದೇನೆಯೇ ನೀನು ನನ್ನ ಇಷ್ಟಪಟ್ಟು ದಿನ ನಾನು ಮೆಸೇಜ್ ಮಾಡಿ ಫೋನ್ ಮಾಡಿ ದಿನ ಮಾತಾಡ್ತಾ ಇದ್ದ? ಹೌದಪ್ಪ ಹೌದು. ನೀನು ರಾಹುಲ್ ಅಂತ ಹೇಳ್ಬಿಟ್ಟು ಗೊತ್ತಾಗಿನೇ ನಿನ್ನ ಜೊತೆ ಮಾತಾಡ್ತಾ ಇದ್ದೆ. ನಿನ್ನಲ್ಲಿ ಎಷ್ಟೊಂದು ಬದಲಾವಣೆ ನಾನು ನೋಡ್ಬಿಟ್ಟೆ ಗೊತ್ತಾ ನಿನಗೆ. ನಾನು ಹೆಂಗಿರಬೇಕು, ನನ್ನ ಗಂಡ ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ನೋ ನೀನು ಹಂಗೇನೆಯ ನನ್ನ ಮುಂದೆ ಇದೆಯಾ. ಅಂದರೆ ನೀನು ನನ್ನ ತುಂಬ ಇಷ್ಟಪಡ್ತಾ ಇದೆಯಾ, ನೀನು ನನಗೋಸ್ಕರ ಏನೇನೋ ಮಾಡ್ತಾ ಇದೆಯಾ, ನನ್ನ ಬೀಟ್ ಮಾಡೋಕ್ಕೋಸ್ಕರ ಒದ್ದಾಡ್ತಾ ಇದೆಯಾ. ಈ ಪ್ರೀತಿ ನನಗೆ ಬೇಕಾಗಿತ್ತು ಮದುವೆಗೆ ಮುಂಚೆನೇನೆಯ. ಆದರೆ ಏನು ಮಾಡಲಿ, ನೀನು ಆ ಥರ ಇರಲಿಲ್ಲ ಆವಾಗ. ಅದಕ್ಕೇನೆಯ ಡೈವರ್ಸ್ ಕೊಡೋದು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆದರೆ ಇವಾಗ ನೀನು ಪೂರ್ತಿ 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 ಬದಲಾಗೋಗ್ಬಿಟ್ಟಿದ್ಯಾ ರಾಹುಲ್. ನೀನು ಎಷ್ಟು ಬದಲಾಗಿದೆಯಾ ಅಂತಂದರೆ ಎಲ್ಲ ಹುಡುಗಿಯರ್ಗೂ ನಿನ್ನಂಥ ಗಂಡನೇ ಬೇಕು ಅನ್ನೋಷ್ಟು ಬದಲಾಗೋಗ್ಬಿಟ್ಟಿದ್ಯಾ. ನೀನು ತುಂಬ ಚೆನ್ನಾಗಿ ನೋಡ್ಕೊತಾ ಇದೆಯಾ. ನನಗೋಸ್ಕರ ವೇಷನೆಯ ಬದಲಾಯಿಸ್ಕೊಂಡಿದ್ಯಾ ನೀನು. ಅಷ್ಟೇ ಅಲ್ಲ, ನನಗೋಸ್ಕರ ಅಂತ ಹೇಳಿ ನೀನು ಉಂಗುರ ಫೋನು ಎಲ್ಲ ತಂದು ಕೊಟ್ಟಿದ್ಯಾ. ನನ್ನನ್ನು ಖುಷಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ರಾತ್ರಿ 12-1 ಗಂಟೆ ತನಕ ಮಾತಾಡ್ತೀಯಾ. ನನಗೋಸ್ಕರ ನೀನು ಇಷ್ಟೆಲ್ಲ ನಿನ್ನೂ ನೀನು ಬದಲಾಯಿಸ್ಕೊಂಡಿರ್ಬೇಕಾದ್ರೆ ನಿನ್ನೂ ನಾನು ಇಷ್ಟಪಡಲ್ಲ ಅಂತಂದರೆ ಅದು ಹೆಂಗೆ ನಂಬ್ತೀಯಾ ನಿನ್ನ ಹೇಳು. ನಾನು ನಿನ್ನ ತುಂಬ 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 ಇಷ್ಟಪಡ್ತಾ ಇದ್ದೀನಿ. ಆಶಾ, ಆಶಾ, ಐ ಲವ್ ಯು ಆಶಾ, ಐ ಲವ್ ಯು ಸೋ ಮಚ್. ನೀನು ನಾನು ತುಂಬ ಮೋಸ ಮಾಡಿಬಿಟ್ಟಿದ್ದೀನಿ, ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದೀನಿ ಆಶಾ. ಆದರೆ ನನಗೆ ಕ್ಷಮಿಸ್ಬಿಡು. ನಿನ್ನ ರಾಣಿ ಥರ ನೋಡ್ಕೊತೀನಿ ಆಶಾ. ನೀನು ಯಾವ 10 ಪೈಸೆ ಆಸ್ತಿನೂ ನನಗೆ ಬೇಕಾಗಿಲ್ಲ ಆಶಾ. ನಿಜವಾಗೂ ಬೇಕಾಗಿಲ್ಲ. ನೀನು 10 ಪೈಸೆ ನಯ ಪೈಸೆ ಆಸ್ತಿನೂ ನನಗೆ ಬೇಕಾಗಿಲ್ಲ. ನೀನು ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು. ನಿಜವಾಗೂ ಇನ್ನೇನೂ ಬೇಡ. ನಿಮ್ಮ ಆಸ್ತಿ ಪಾಸ್ತಿ ನೋಡ್ಬಿಟ್ಟು ನಾನು ಬಂದೋನಲ್ವೇ ಅಲ್ಲ. ನಿನ್ನ ಆಸ್ತಿ ಪಾಸ್ತಿ ಯಾವುದೂ ನನಗೆ ಬೇಕಾಗೇನೇ ಇಲ್ಲ ಆಶಾ. ನೀನೇ ಇಟ್ಕೊಬಿಡು ಎಲ್ಲನೂ. ನಿನಗೋಸ್ಕರ ಅಂತ ಬುಟಾಣಿದೊಂದು ಮನೆ ಕಟ್ಬಿಟ್ಟು ಆ ಮನೆ ಒಳಗಡೆ ಏನೇ ನಿನ್ನ ಸಂದಕ್ಕೆ ಇಟ್ಕೊತೀನಿ. ನಾನು ನಂಬು. ಅಯ್ಯೋ ರಾಹುಲ್, ನೀನು ಅಳ್ತಾ ಇದೆಯಾ. ಹುಡುಗರು ಯಾರಾದರೂ ಅಳ್ತಾರಾ? ನೀ ಸುಮ್ಕೆ ಅಣಿಯ ಕಣ್ಣೀರೊಡ್ಸ್ಕ. ಇದು ಯಾಕೆ ಹಿಂಗೆ ಆಡಿಯ ನೀನಂತೂ ಕಣ್ಣೀರು ಹಾಕ್ಕೊಂಡು. ಅಯ್ಯೋ, ನಿನ್ನ ಬಗ್ಗೆ ನಂಗೆ ಎಲ್ಲ ಅರ್ಥ ಆಗೋಗ್ಬಿಟ್ಟೈತೆ. ನೀನು ಆಸ್ತಿ ಪಾಸ್ತಿಗೋಸ್ಕರ ಏನು ನೀನು ಬಂದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಸಂದಕ್ಕೆ ಅರ್ಥ ಆಯ್ತೈತೆ. ರಾಹುಲ್, ಸಮಾಧಾನ ಮಾಡ್ಕ. ನೀನು ಯಾವುದಕ್ಕೂ ಅಳ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಡ. ನೋಡು, ಈಗ ನಾನು ನಿನ್ನ ಜೊತೆ ಇರೋ ಗಂಟನೂ ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮ ಅಮ್ಮಂಗೆ ನನಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮಮ್ಮ ಜೀವನ ಪೂರ್ತಿನೂ ನನ್ನ ಮಗಳನ್ನ ಚೆನ್ನಾಗಿಟ್ಕೋಬೇಕು, ನನ್ನ ಮಗಳನ್ನ ಚೆನ್ನಾಗಿಟ್ಕೋಬೇಕು ಅಂತಲೇ ಒದ್ದಾಡೈತೆ. ನಮ್ಮ ಅಮ್ಮಂಗೆ ನಾನು ಮೋಸ ಮಾಡೋಕ್ಕಾಗಕ್ಕಿಲ್ಲ. ಆದರೆ ನಮ್ಮ ಅಮ್ಮನ ನಾನು ಒಪ್ಪಿಸ್ತೀನಿ. ಆದರೆ ಹೊಸಿ ಟೈಮ್ ಬೇಕು. ಒಂದು ಅರ್ಥ ಮಾಡ್ಕ, ನಮ್ಮ ಅಮ್ಮಂಗೆ ನಾನು ನೋವು ಮಾಡ್ತಿದ್ದಂಗೆ ಏನಿಯಾ ನಿನ್ನ ಜೊತೆ ಬಂದು ಸೇರಬೇಕು. ಅದಕ್ಕೆ ಏನೇನು ಪ್ಲಾನ್ ಬೇಕೋ ಎಲ್ಲನೂ ಮಾಡ್ತೀನಿ, ಸರಿನೇ. ನಮ್ಮ ಅಮ್ಮಂಗೆ ನೀನು ಇಷ್ಟ ಆಗಬೇಕು, ಆ ಥರ ಮಾಡ್ತೀನಿ ನಾನು. ಅಲ್ಲಿ ಗಂಟ ನೀನು ಟೆನ್ಷನ್ ತಗೊಳ್ಳಿದ್ದಂಗೆ ಆರಾಮಾಗಿರು. ದಿನ ಫೋನು ಮೆಸೇಜಾಗೆಲ್ಲ ಮಾತಾಡೋಣ. ಶಾನೆ ಡೈರೆಕ್ಟಾಗಿ ಮೀಟ್ ಮಾಡೋಕ್ಕಾಗಕ್ಕಿಲ್ಲ. ನೋಡು, ರಾತ್ರಿ ಹೊತ್ನಾಗ ಬಂದ್ಬಿಟ್ಟು ನಾನು ನಿನ್ನನ್ನು ಮೀಟ್ ಮಾಡ್ತಾ ಇದ್ದೀನಿ. ಯಾಕೆ ಹೇಳು, ನಮ್ಮ ಅಮ್ಮಂಗೆ ಗೊತ್ತಾದರೆ ತುಂಬ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು ನೀನು ಇಲ್ಲೇ ಇರ್ತೀಯಾ ಅಂತ ಹೇಳ್ಬಿಟ್ಟು. ನೋಡು, ನನ್ನ ನಂಬರ್ನ ಬ್ಲಾಕು ಮಾಡಲ್ಲ, ಏನೂ ಮಾಡಲ್ಲ. ಯಾವಾಗ ಬೇಕೋ ಅವಾಗ ಇಷ್ಟು ದಿನ ಹೆಂಗೆ ಮಾತಾಡ್ತಾ ಇದ್ವೋ ಹಂಗೇನೇ ಮಾತಾಡ್ಕೊಂಡಿರೋಣ. ನಮ್ಮ ಅಮ್ಮನ ಕೋಪ ಹೊಸಿ ಕಮ್ಮಿ ಆಗಲಿ. ನಮ್ಮ ಅಮ್ಮ ಇನ್ನು ಏನು ಮಾಡೋಕ್ಕಾಯ್ತದೆ, ಕೊನೆಗೆ ನಿನ್ನ ಪ್ರೀತಿನ ಒಪ್ಕೊಂಡ್ಲೇಬೇಕಾಯ್ತದೆ, ಸರಿನೇ. ಆಶಾ, ನೀನು ನನ್ನ ಜೊತೆಗಿರ್ತೀನಿ ಅಂತ ಹೇಳಿದ್ರೆ ನಾನು ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ನಿನ್ನೇನು ಹೊಸ್ದಾಗಿ ನೋಡ್ತಾ ಇವನೇ, ನಿನ್ನನ್ನು ನೋಡ್ತಾ ಇಲ್ವೇ ನಿನ್ನ. ನೋಡು, ನೀನು ನನಗೋಸ್ಕರ ನೀನು ಇಷ್ಟೆಲ್ಲ ಹೇಳಿದ್ಯಾ ಅಂತ ಹೇಳಿದ್ಮೇಲೆ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಎಷ್ಟು ದಿನ ಬೇಕಾದ್ರೂ ಕಾಯ್ತೀನಿ. ನೀನು ಯೋಚನೆ ಏನಿಯಾ ಮಾಡಬೇಡ. ಯಾರನ್ನ ಬೇಕಾದ್ರೂ ಎದುರಾಕತ್ತೀನಿ, ನಮ್ಮ ಅಮ್ಮನೇ ಬೇಕಾದ್ರೂ ಎದುರಾಕತ್ತೀನಿ, ಸರಿನಾ. ನೋಡು, ನೀನು ಸಂದಾಕಿರಬೇಕು. ಹಬ್ಬ, ಇಷ್ಟೊತ್ತು ಹೊತ್ಕೊಂಡು ಕೂತಿದೆ, ಈ ಗೊಸಿ ಮನ್ಸಿಗೆ ಸಮಾಧಾನ ಆಯಿತು ನೀನು ಬಂದಮೇಲೆ. ಏನು ಮ್ಯಾಲೆ ಬಿಡು. ನಿಮ್ಮ ಅಮ್ಮನ ನೀನು ನೋಡ್ಕ, ನಾನು ಕೆಲಸ ಮಾಡಿ 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 ಇನ್ನೂ ಶಾನೆ ಸಂಪಾದನೆ ಮಾಡ್ತೀನಿ, ಸರಿನೇ. ನಿಜವಾಗೂ ಅದು ಎಂಥ ಪರಿಸ್ಥಿತಿ ಬಂದ್ರೂ ನಾನೇನು ಕೈ ಬಿಡೋಕ್ಕಿಲ್ಲ. ನಿನ್ನ ಜೊತೆನೇ ಇರ್ತೀನಿ. ಆದರೆ ನಮ್ಮ ಅಮ್ಮ ಅಂದ್ರೂ ನಂಗೆ ತುಂಬ ಇಷ್ಟ, ನಿನಗೂ ಗೊತ್ತು. ನಮ್ಮ ಅಮ್ಮನ ಮನ್ಸಿಗೆ ಬೇಜಾರು ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ನಮ್ಮ ಅಮ್ಮನ ಮನ್ಸಿಗೆ ಬೇಜಾರು ಆಗದಿರಂಗೆ ಏನಾರ ಒಂದು ಮಾಡ್ತೀನಿ ನಾನು, ನೀನು ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಆಶಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಜವಾಗೂ ನಂಗೆ ಅರ್ಧ ತಲೆನೋವು ಕಮ್ಮಿ ಆಗೋಗ್ಬಿಡ್ತು. ಪ್ರತಿ ಸಲ ಟೆನ್ಷನ್ ಆಯ್ತಾಯಿತ್ತು. ಅಯ್ಯೋ ಶಿವನೇ, ಇವಳಿಗೆ ಏನಾದರೂ ರಾಹುಲ್ ಅಂತ ನಾನೇ ಅಂತ ಗೊತ್ತಾಗ್ಬಿಟ್ರೆ, ಮದುವೆ ಆದಮೇಲೆ ತಾಳಿ ಬಿಸಾಕೊಂಡೋಗ್ಬಿಟ್ರೆ ಏನು ಮಾಡಲಿ. ಇವಳಿಗೆ ಹೆಂಗಾರ ಮಾಡ್ಬಿಟ್ಟು ಒಂದಿನ ಹೇಳ್ಬೇಕಲ್ಲ ರಾಹುಲ್ ಅಂತ ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ದಿನ ಒದ್ದಾಡು ಸಾಯ್ತಾ ಇದ್ದೆ. ಹಬ್ಬ, ಕೊನೆಗೂ ಈಗ ಮನಸ್ಸಿಗೆ ಎಷ್ಟು ಸಮಾಧಾನ ಆಯಿತು ಅಂತಂದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ನಿಸ್ತದೆ. ಸದ್ಯ ನೋಡು,
ಹೀಗೆಲ್ಲ ವಿಷಯನೂ ಗೊತ್ತಾಗ್ಬಿಟ್ಟೈತಲ್ಲ, ಇನ್ಮೇಲೆ ನಿನ್ನ ರಾಣಿ ಥರ ನೋಡ್ಕೊತೀನಿ. ನಿಮ್ಮ ಅಮ್ಮನ ಸ್ವಲ್ಪ ಸ್ವಲ್ಪ ಹ್ಯಾಂಡ್ಲು ಮಾಡಿ ನಿಮ್ಮ ಅಮ್ಮನ ಸರಿನೇ. ನಿಮ್ಮ ಅಮ್ಮ ಹುಸಿ ಕೋಪ ಶಾನೆ, ನಿಮ್ಮ ಅಮ್ಮಂಗೆ ಬುದ್ಧಿ ಕಮ್ಮಿನೇನಿಯ ನೋಡು. ನನ್ನ ಮೇಲೆ ಕೋಪಕ್ಕೆ ಏನೇನೇನೋ ಮಾಡ್ತಾರೆ. ಅದನ್ನೆಲ್ಲ ನಾವಿಬ್ಬರು ಸೇರ್ಕೊಂಡು ಫೇಸ್ ಮಾಡೋಣ, ಸರಿನೇ? ನೀನೇನು ಯೋಚನೆ ಮಾಡಬೇಡ. ಅಯ್ಯ, ನೀನ್ ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಲಿ? ನೀನ್ ನೋಡ್ಕಂತೀಯಲ್ಲ ಎಲ್ಲನೂ. ನನಗೋಸ್ಕರ ಇಷ್ಟೆಲ್ಲ ಮಾಡ್ದನು. ಹಾ, ನಮ್ಮಮ್ಮನ ಕಾಟ ಸಹಿಸ್ಕೊಳಕ್ಕಿಲ್ವೇ? ನಮ್ಮಮ್ಮ ಹೊಸಿ ನಿಂಗೆ ಗುರ್ಸಕ್ಕೆ ಏನೇನೇನೋ ಮಾಡ್ತದೆ. ಹೊಸಿ ಸಹಿಸ್ಕ, ಏನಾಗಕ್ಕಿಲ್ಲ. ಅತ್ತೆ ಅಲ್ವಾ? ಅತ್ತೆ ಕಾಟ ಸಹಿಸ್ಕೊಂಡ್ರೆ ಮಗಳೂ ಸಿಗ್ತಾಳೆ ನಿಂಗೆ. ಸರಿನೇ? ಆಮೇಕಿಂದ ಬೇಜಾರು ಮಾಡ್ಕೊಂಡು ಮತ್ತೆ ಕೈ ಕೊಟ್ಬಿಟ್ಲಲ್ಲ ನನ್ನ ಹೆಂಡ್ರು ಅಂತ ಆಡಬೇಡ. ಯಾವತ್ತಿದ್ರು ನಾನು ಇನ್ನೇ ಹೆಂಡ್ರೆ ನಿನ್ನೆ. ಸಿಂತೆ ಯಾಕೆ ಮಾಡ್ತಿಗೆ? ಮಾಮೂಲಿ ಹಂಗೆ ಕೆಲಸ ಮಾಡ್ಕೊಂಡು ಸಂದಾಗಿ ದುಡ್ದು ಎಲ್ಲರಿಗಿನ್ನ ಮ್ಯಾಲ್ಗಡಿಗೆ ಬರೋದು ನೋಡು. ಕಷ್ಟಪಟ್ಟು ಕಾಂಟ್ರಾಕ್ಟ್ ಮಾಡಿಸ್ತಿದ್ದೀಗಲ್ಲ, ಇನ್ನೂ ಪ್ಯಾಟೆ ಲೆವೆಲಾಗಿ ಮಾಡಿಸ್ಬಿಟ್ಟು ಚೆನ್ನಾಗಿರ್ಬೇಕು ನೀನು, ಸರಿನೇ? ನೀನು ನನ್ನ ಜೊತೆಗಿತ್ತೀಯ ಅಂದಮೇಲೆ ಇನ್ನು ಅದೇ ಎಲ್ಲ ನಂಗೇನು ದೊಡ್ಡ ವಿಷಯನೇ. ಹೆಂಗೆ ಮಾಡ್ತೀನಿ ಗೊತ್ತೇನು? ಟಾಪ್ ಲೆವೆಲಾಗಿ ಬೆಳಿತೀನಿ. ಆಶಾ, ಐ ಲವ್ ಯು ಸೋ ಮಚ್ ಆಶಾ. ಐ ಲವ್ ಯು ಟು. ಯಪ್ಪ, ನಮ್ಮ ಥರ ವಿಚಿತ್ರ ಕತೆ ಯಾರ್ದಿರಲ್ಲಲ್ವಾ? ಮೊದಲು ಚೆನ್ನಾಗಿ ಇಷ್ಟನೇ ಪಟ್ಟಿಲ್ಲ ಬಿಡು, ಫಸ್ಟ್ ಒಂದಾಗಿ, ಆಮೇಲೆ ಮತ್ತೆ ದೂರ ಮಾಡ್ಕೊಂಡು ಜಗಳ ಆಗಿ, ಆಮೇಕಿಂದ ಡೈವರ್ಸ್ ಆಗಿ, ಆಮೇಕಿಂದ ಮತ್ತೆ ಒಂದಾಗಿ, ಮತ್ತೆ ಇಷ್ಟೊಂದು ಪಿರುತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮದು ಯಾವುದೋ ಜನ್ಮದ ಅನುಬಂಧ ಅಂತ ನನಗೆ ಅನ್ನಿಸ್ತದೆ. ನೋಡು, ನಿನ್ನ ಪಾಡು ನೀನಿರು, ಏನೂ ಗೊತ್ತಿಲ್ಲ ನಂಗೆ, ನನ್ನ ಪಾಡು ನಾನು ಇರ್ತೀನಿ. ಒಳೊಳಗೆ ನೀನಿಯ ಏನೇನು ಬೇಕೋ ಎಲ್ಲ ಮಾಡೋಣ, ಸರಿನಾ? ಸರಿ, ಆಯಿತು. ಸರಿ, ನಾನಿನ್ನು ಹೊರಡ್ತೀನಿ. ನಮ್ಮ ಅಮ್ಮರನ್ನ ಎದ್ದುಬಿಟ್ರೆ ತಿರುಗಿ ಮತ್ತೆ ನಮ್ಮಮ್ಮ ಎಲ್ಲೋಗಿದ್ದೆ ಅಂತ ಲಬೋ ಅಂತ ಬಾಯಿ ಹೊಡ್ಕೊಂಡ್ಬಿಡ್ತದೆ. ಆಮೇಲೆ ನಮ್ಮ ಅಮ್ಮನ ಕತೆ ಗೊತ್ತಲ್ಲ, ನಮ್ಮ ಅಮ್ಮಂಗೆ ಏನು ಉತ್ತರ ಕೊಟ್ಟಿಯೇ ಆಗಕ್ಕಿಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ನೀನು ಆರಾಮಾಗಿ ಮನೆಗೆ ಹೋಗ್ಬಿಟ್ಟು ನಾಳೆಯಿಂದ ಮಾಮೂಲಿ ಥರನೇ ಇದ್ಬಿಡೋಣ. ಸರಿ ಆಶಾ, ಸರಿ. ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ ಬಾ. ನೀನು ಒಬ್ಳೇನಿಯ ಕತ್ಲಾಗ ಯಾಕೆ ಹೋಯ್ತೀಯಾ? ನಾನು ಬಂದ್ಬಿಟ್ಬಿಟ್ಟು ಬರ್ತೀನಿ. ನಮ್ಮ ಮನೆ 100 ಕಿಲೋಮೀಟರ್ ಆಯ್ತಾ? ಇಲ್ಲೇ ಪಕ್ಕದಾಗಲ್ಲಿ ಕಾಣ್ತಿಲ್ವಾ ಮನೆ? ಇಲ್ಲೇ ನಿಂತ್ಕೊಂಡ್ರು ನಾನು ಹೋಗೋ ಸರಿನೇ? ಇಲ್ಲೇ ಇರು. ನಾನು ಅಷ್ಟಾಗಿ ಮನೆಗೆ ಹೋಗ್ಬಿಟ್ಟು ಹಿಂಗೆ ಫೋನ್ ಮಾಡ್ತೀನಿ. ಇವತ್ತು ರಾತ್ರಿ ಎಲ್ಲ ಮಾತಾಡೋಣ, ಸರಿನಾ? ಸರಿ ಆಶಾ, ಆಯಿತು. ಇಲ್ಲೇ ನಿಂತಿರ್ತೀನಿ ಒಳಗಡೆ ಹೋಗಂಟ. ಹೋಗು. ಸರಿ, ಗುಡ್ ನೈಟ್. ಗುಡ್ ನೈಟ್. ಅಪ್ಪ ದೇವ್ರೆ, ನನ್ನ ನೋವು ನೀನು ಕೇಳಿಸ್ಬಿಡ್ತಾ ತಂದೆ. ಯಪ್ಪ ಶಿವನೇ, ಇಷ್ಟೊಂದೆಲ್ಲ ಹಿಂಗೆಲ್ಲ ಆಯ್ತದೆ ಅಂತ ನನಗಂತೂ ಗೊತ್ತೇ ಆಗಲಿಲ್ಲ. ಸದ್ಯ ದೇವ್ರು ಕೊನೆಗೂ ಕಂಡುಬಿಟ್ಬಿಟ್ಟು ನನ್ನ ಕಷ್ಟವ ಅರ್ಥ ಮಾಡ್ಕೊಬಿಟ್ಟ ಬಿಡು.